ಕರ್ನಾಟಕ ಮತ್ತೆ ಕಾವೇರಿ ಶಾಕ್ ಕೊಟ್ಟಿರೋದು ಸಿ ಡಬ್ಲ್ಯೂ ಆರ್ ಸಿ ಆದೇಶವನ್ನು CWMAನಲ್ಲಿ ಪ್ರಶ್ನೆ ಮಾಡಿದಾಗೆಲ್ಲವೂ ಕೂಡ ತುಂಬ ಏನದು ಬದಲಾವಣೆ ಮಾಡಿಕೊಟ್ಟಿಲ್ಲ. ಅಲ್ಲಿ ಹೆಚ್ಚು ಕಡಿಮೆ CWRC ಹೇಳಿದ್ದನ್ನೇ CWMA ಕೂಡ ಮಾಡ್ಕೊಂಡು ಬಂದಿದೆ. ಇದೀಗ 15 ದಿನ ಪ್ರತಿನಿತ್ಯ 9,000 ಕ್ಯೂಸೆಕ್ ನೀರು ಹರಿಸ್ಬೇಕು ನೀವು ತಮಿಳುನಾಡಿಗೆ ಅಂಥೇಳಿ CWRC ಶಿಫಾರಸು ಮಾಡಿಬಿಟ್ಟಿದೆ. ಇಲ್ಲಿ 9,000 ಕ್ಯೂಸೆಕ್ ಹೋಗಬೇಕು ನೀರು ತಮಿಳುನಾಡಿಗೆ ಅಂಥೇಳಿ ಎವ್ರಿ ಡೇ. ಕರುನಾಡಿಗೆ ಶಾಕ್ ಕೊಟ್ಟಿರೋದು ಕಾವೇರಿ ನೀರು ನಿಯಂತ್ರಣ ಸಮಿತಿ. ಬಿಳಿಗುಂಡ್ಲುವಿನಲ್ಲಿ ನೀರಿನ ಹರಿವನ್ನು ಖಚಿತಪಡಿಸಬೇಕು, 9,000 ಕ್ಯೂಸೆಕ್ ನೀರಿನ ಹರಿವನ್ನು ಖಚಿತಪಡಿಸಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಮಾಡಿದೆ. ನೋಡಿ, CWRC ಆದೇಶ ಒಂದು ಕಡೆ ಆಗುತ್ತೆ. ಬಿಳಿಗುಂಡ್ಲು ಕಥೆ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿಂದ ನಮ್ಮದು ನೀರೆಲ್ಲ ಅಲ್ಲಿ ಹೋಗುತ್ತಲ್ಲ, ಹೋದಾಗ ಅವರು ಮಾಪನ ಮಾಡ್ತಾರೆ. ಮಾಪನ ಮಾಡಿದಾಗ ಅನೇಕ ಬಾರಿ ಏನಾಗುತ್ತೆ ಅಂದರೆ, ನಾವು ಅಣೆಕಟ್ಟೆಯಿಂದ ಲೆಕ್ಕ ಹಾಕ್ಕೊಂಡು 9,000 ಕ್ಯೂಸೆಕ್ ನೀರು ಎಷ್ಟು ಗೇಟ್ಗಳಿಂದ ಎಷ್ಟು ಸಮಯ ಹೋದರೆ 9,000 ಕ್ಯೂಸೆಕ್ ನೀರು ಹೋಗುತ್ತಪ್ಪ ಅಂತ ನಾವು ಬಿಟ್ಟುಬಿಟ್ರೆ ಅಲ್ಲಿಗೆ ಮುಗಿಯಲ್ಲ ಕಥೆ. ಇಲ್ಕೆ ಒಂದು ಅಣೆಕಟ್ಟೆ ತುಂಬಿದೆ, ಇಲ್ಲಿ 9,000 ಕ್ಯೂಸೆಕ್ ನೀರು ನಾವು ಮೀಟ್ರಲ್ಲಿ ನೋಡ್ಕೋತೀವಿ, ಸಮಯ ನೋಡ್ಕೋತೀವಿ, ಹೋಯ್ತಪ್ಪ ಅಂತ ಅಂದ್ಕೊಳ್ಳಿ ನೀವು. ಅದನ್ನು ತಮಿಳ್ನಾಡು ಒಪ್ಪಲ್ಲ. ನಿನ್ನ ಅಣೆಕಟ್ಟೆಯಿಂದ 9,000 ಕ್ಯೂಸೆಕ್ ಬಿಟ್ಟಿದ್ದಲ್ಲಪ್ಪ ಲೆಕ್ಕ, ನಿನ್ನ ಬಿಳಿಗುಂಡ್ಲುಗೆ ಅದೇ 9,000 ಕ್ಯೂಸೆಕ್ ನೀರು ರೀಚ್ ಆಯ್ತಾ ನನಗೆ ಅಂತ ಅದು ಲೆಕ್ಕ ಅಂತ. ಅಲ್ಲಿಂದ ಒಂದಷ್ಟು ಕಿಲೋಮೀಟರ್ ಅದು ಹರ್ಕೊಂಡು ಹೋಗುತ್ತದು. ಹರ್ಕೊಂಡು ಹೋದ ಮೇಲೆ ಒಂದು ಮಾಪನ ಕೇಂದ್ರ ಬಿಳಿಗುಂಡ್ಲುವಿನಲ್ಲಿದೆ. ಅಲ್ಲಿ ಸ್ಕೇಲಲ್ಲಿ 9,000 ಕ್ಯೂಸೆಕ್ ಬಂದಾಗ ಮಾತ್ರ ಅದು 9,000 ಕ್ಯೂಸೆಕ್ ತಮಿಳ್ನಾಡಿಗೆ ಹೋಯಿತು ಅಂತ. ಇಲ್ಲ ನಾನು ಅಷ್ಟು ಬಿಟ್ಟಿದ್ದೀನಿ, ನನ್ನ ಕತೆ ಮುಗೀತು ಅಂದರೆ ಅದನ್ನು ಅವ್ರು ಒಪ್ಪಲ್ಲ. ಸೊ ಇದ್ರ ಬಗ್ಗೆ ಒಂದಷ್ಟು ತಕರಾರಿದೆ. ಬಿಟ್ಟಿದ್ದು ಲೆಕ್ಕ ಹಾಕ್ಕೊಳ್ಬೇಕು. ನೀವು ಅಲ್ಲಿ ಯಾರೋ ನಿಮ್ಮ ಕಡೆಯವರೇ ಒಂದಷ್ಟು ನೀರನ್ನು ಆ ಕಡೆ ಈ ಕಡೆ ದುರ್ಬಳಕೆ ಮಾಡ್ಕೊಂಡಿದ್ರೆ, ಸೋರಿಕೆ ಆಗಿದ್ದರೆ ಅದು ತೆಗೆದು ನಮ್ಮ ತಲೆ ಕಟ್ತೀರಾ ನೀವು ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ಸೊ ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿಯೂ 9,000 ಕ್ಯೂಸೆಕ್ ನೀರಿನ ಹರಿವು ಖಚಿತವಾಗಬೇಕು. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನೀರು ಬಿಡಬೇಕು ಅಂತ CWRC ಸೂಚನೆ ಇದೆ. ಇಲ್ಲಿ 15 ದಿನಗಳಿಂದ ಟೋಟಲ್ ಸೇರಿಸ್ಕೊಂಡು 15 ದಿನಗಳಲ್ಲಿ ಮುಂದಿನ 15 ಡೇಸ್ ಅಷ್ಟರಲ್ಲಿ 11.66 TMC ನೀರು ಬಿಡಬೇಕು. 11.66 TMC ಅಷ್ಟು ನೀರನ್ನು ತಮಿಳುನಾಡಿಗೆ ರೀಚ್ ಮಾಡಿಸ್ಬೇಕು ಅಂತೇಳಿ ಶಿಫಾರಸು ಮಾಡಿರೋದು. ಆ ಕಡೆ ತಮಿಳುನಾಡು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿತ್ತಲ್ಲ, ಅದರ ವಿಚಾರಣೆ ಕೂಡ ಆಗಿದೆ. ತಮಿಳುನಾಡು ವಾದವನ್ನು ಕೇಳಿದ್ರು, ಕರ್ನಾಟಕದ ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಆಲಿಸಿದೆ. ಇವತ್ತು ಮುಂದಿನ ಸೋಮವಾರಕ್ಕೆ ವಿಚಾರಣೆ ಮುಂದೂಡಿರೋದು ಸುಪ್ರೀಂ ಕೋರ್ಟ್.